ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಫುಡ್ ಸೋರ್ಸಸ್, ನ್ಯೂಟ್ರಿಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ನೀಡ್ಸ್ ಟು ಅಡೋಲಸೆನ್ಸಲ್ಲಿ ಬೇಕಾದಂತಹ ಪೌಷ್ಟಿಕ ಆಹಾರ ಹೇಗಿರಬೇಕು ಅಂತೇಳಿ ತಿಳ್ಕೊಂಡಿದ್ವಿ. ನೆಕ್ಸ್ಟ್ 6.4.2 ನೋಡಿ, ಪರ್ಸನಲ್ ಹೈಜೀನ್, ವೈಯಕ್ತಿಕ ನೈರ್ಮಲ್ಯ. ನಾವು ಈ ಒಂದು ಅಡೋಲಸೆನ್ಸ್ ಪೀರಿಯಡಲ್ಲಿ, ಹದಿಹರೆಯದಲ್ಲಿ ನಮ್ಮನ್ನು ನಾವು ಹೇಗೆ ಶುಚಿಯಾಗಿ ಇಟ್ಕೊಳ್ಬೇಕು, ಇದರಿಂದ ಎಷ್ಟು ಅನುಕೂಲಗಳಾಗುತ್ತೆ ಅಂತೇಳಿ. ಬಿಸೈಡ್ಸ್ ನ್ಯೂಟ್ರಿಷನ್, ಪರ್ಸನಲ್ ಹೈಜೀನ್ ಈಸ್ ಆಲ್ಸೋ ಕ್ರೂಷಿಯಲಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಅಡೋಲಸೆನ್ಸ್. ನಮ್ಮ ಹದಿಹರೆಯದಲ್ಲಿ ಪೋಷಕಾಂಶಗಳ ಮಹತ್ವ ಎಷ್ಟು ಇದೆಯೋ, ಪೋಷಕಾಂಶದ ಅವಶ್ಯಕತೆ, ಪರ್ಸನಲ್ ಹೈಜೀನ್, ವೈಯಕ್ತಿಕ ನೈರ್ಮಲ್ಯ, ವೈಯಕ್ತಿಕವಾದಂಥ ಸ್ವಚ್ಛತೆಯು ತುಂಬ ಮುಖ್ಯವಾಗಿರುತ್ತೆ. Maintaining body hygiene, particularly in the armpits and the pubic region, may protect us from potential infections. ಮುಖ್ಯವಾಗಿ ಈ ಹದಿಹರೆಯದಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ನಮ್ಮ ಕಂಕಳ ಕೆಳಗಡೆ ಕೂದಲುಗಳು, ನಮ್ಮ ಪ್ಯೂಬಿಕ್ ರೀಜನಲ್ಲಿ, ಪ್ರೈವೇಟ್ ಪಾರ್ಟಲ್ಲಿ ಕೂದಲುಗಳು ಉಂಟಾಗುತ್ತೆ. ಅಲ್ಲಿ ನಾವು ಹೆಚ್ಚು ಸ್ವೆಟ್ಟಿಂಗ್ ಆಗೋದು, ಆ ಟೈಮಲ್ಲಿ ಸ್ಕಿನ್ನಲ್ಲೆಲ್ಲ ಆಯಿಲ್ ಸೆಕ್ರೀಷನ್ ಆಗುತ್ತೆ ಅಲ್ವಾ, ಮುಖದಲ್ಲಿ ಮೊಡವೆಗಳು ಅದರಿಂದ ಉಂಟಾಗುತ್ತೆ. ಹಾಗಾಗಿ ಈ ಒಂದು ಹಂತದಲ್ಲಿ ನಮ್ಮ ಆ ಜಾಗಗಳನ್ನು, ಮುಖವನ್ನು ಬರೀ ಹೆಚ್ಚಾಗಿ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡದೆ ಒಳ್ಳೆ ಶುದ್ಧವಾದ ನೀರಲ್ಲಿ ಫೇಸನ್ನು ತೊಳ್ಕೊಳ್ಳೋ ಅಂಥದ್ದು, ನಮ್ಮ ಪ್ರೈವೇಟ್ ಪಾರ್ಟ್ಗಳನ್ನು ಸ್ವಚ್ಛವಾಗಿ ಪ್ರತಿನಿತ್ಯ ಸ್ನಾನ ಮಾಡುವಂಥದ್ದು, ಸ್ವಚ್ಛವಾಗಿ ಇಟ್ಕೊಳ್ಳೋ ಅಂಥದ್ದು ಮಾಡೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ಗಳು, ಯಾವುದೇ ರೀತಿಯ ಸೋಂಕುಗಳು ತಗುಲೋದಿಲ್ಲ. ಫಾರ್ ಗರ್ಲ್ಸ್, ಎಸ್ಪೆಷಲಿ ಗರ್ಲ್ಸ್, ಹುಡುಗಿಯರಲ್ಲಿ ಮೇಂಟೈನಿಂಗ್ ಪ್ರಾಪರ್ ಹೈಜೀನ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಈಸ್ ಎಸೆನ್ಷಿಯಲ್ ಫಾರ್ ಬೋತ್ ಕಂಫರ್ಟ್ ಆ್ಯಂಡ್ ಹೆಲ್ತ್. ಮುಖ್ಯವಾಗಿ ಋತುಸ್ರಾವದಲ್ಲಿ ಹುಡುಗಿಯರು ಅವರ ವೈಯಕ್ತಿಕ ಸ್ವಚ್ಛತೆಯನ್ನು ಸರಿಯಾಗಿ ನೋಡ್ಕೊಳ್ಳೋದ್ರಿಂದ ಅವರು ಸಹ ಕಂಫರ್ಟಾಗಿ ಮತ್ತು ಆರೋಗ್ಯಕರವಾಗಿ ಇರ್ಬೋದು. ಮೆನ್ಸ್ಟ್ರುವಲ್ ಹೈಜೀನ್ ಕ್ಯಾನ್ ಬಿ ಮೇಂಟೈನ್ಡ್ ಯೂಸಿಂಗ್ ಐಟಮ್ಸ್ ಸಚ್ ಆಸ್ ಸ್ಯಾನಿಟರಿ ಪ್ಯಾಡ್ಸ್ ಆ್ಯಂಡ್ ರೀಯೂಸಬಲ್ ಕ್ಲಾತ್ ಪ್ಯಾಡ್ಸ್ ಡಿಸೈನ್ಡ್ ಫಾರ್ ದಿಸ್ ಪರ್ಪಸ್. ಸಾಮಾನ್ಯವಾಗಿ ಅವರು ಪೀರಿಯಡ್ಸ್ ಆದಾಗ, ಪ್ರತಿ ತಿಂಗಳು ಮೆನ್ಸ್ಟ್ರುಯೇಷನ್ ಟೈಮಲ್ಲಿ, ಋತುಸ್ರಾವದ ಸಂದರ್ಭದಲ್ಲಿ ಅವರು ಅವರ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಯ್ಕೊಳ್ಳೋದಕ್ಕೆ ಕೆಲವೊಂದು ಶುಚಿಯಾದಂತಹ ಸ್ಯಾನಿಟರಿ ಪ್ಯಾಡ್ಗಳನ್ನ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಲ್ಲ ಈ ರೀತಿ, ಕೆಲವೊಂದು ಪ್ಲಾಸ್ಟಿಕ್ ಇರ್ತಕ್ಕಂಥ ಸ್ಯಾನಿಟರಿ ಪ್ಯಾಡ್ ಬದಲು ಕ್ಲಾತಿಂದ, ಬಟ್ಟೆಯಿಂದ ತಯಾರಿಸಿದಂತಹ ಸ್ಯಾನಿಟರಿ ಪ್ಯಾಡ್ಗಳನ್ನ ಬಳಸೋದ್ರಿಂದ ಈ ಒಂದು ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಅವರ ಆರೋಗ್ಯ ಉತ್ತಮವಾಗಿರುತ್ತೆ. The government also attempts to provide these products free of charge or at a low price to improve the menstrual hygiene of girls and women. ಇದಕ್ಕೆ ಸರ್ಕಾರವೂ ಸಹ ಕಡಿಮೆ ಬೆಲೆಯಲ್ಲಿ ಅವರಿಗೆ ಈಸಿಯಾಗಿ ಅವರ ಕೈಗೆ ಈ ಒಂದು ಸ್ಯಾನಿಟರಿ ಪ್ಯಾಡ್ಗಳು ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದೆ. ಅಂದರೆ ಕೆಲವೊಂದು ಪಾಪ ತುಂಬ ಬಡತನದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಇದನ್ನು ತೆಗೆದುಕೊಂಡು ಯೂಸ್ ಮಾಡೋದಕ್ಕಾಗದೇ ಇರ್ಬೋದು. ಹಾಗಾಗಿ ಸರ್ಕಾರ ಸಹ ಇದಕ್ಕೆ ಸಹಾಯವನ್ನು ಮಾಡಿದೆ. ಆ್ಯಸ್ ಎ ಸೊಸೈಟಿ ವಿ ಶುಡ್ ಆಲ್ ಮೇಕ್ ಎಫರ್ಟ್ ಟು ಎನ್ಶೂರ್ ದ ಅವೈಲಬಿಲಿಟಿ ಆಫ್ ನೆಸೆಸರಿ ಫೆಸಿಲಿಟಿ ಇನ್ ಸ್ಕೂಲ್ ಆ್ಯಂಡ್ ಪಬ್ಲಿಕ್ ಪ್ಲೇಸಸ್ ಟು ಪ್ರಮೋಟ್ ಮೆನ್ಸ್ಟ್ರುವಲ್ ಹೈಜೀನ್. ಕೇವಲ ಹುಡುಗಿಯರು ಮಾತ್ರ ಇದ್ರ ಬಗ್ಗೆ ಎಚ್ಚರಿಕೆಯನ್ನು, ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ, ಸ್ಕೂಲ್ಸಲ್ಲಿ, ಸೊಸೈಟಿನಲ್ಲಿ, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈ ಒಂದು ಪರ್ಸನಲೈಸ್ ಸ್ವಚ್ಛತೆಯನ್ನು, ಅಂದರೆ ಗಮನಿಸಿರ್ಬೋದು, ಈಗ ನಾವೆಲ್ಲೋ ಹೊರಗೆ ಹೋಗ್ತೀವಿ, ಬಸ್ ಸ್ಟ್ಯಾಂಡ್ ಅಥವಾ ಯಾವುದೋ ಒಂದು ಪ್ಲೇಸಿಗೆ ಹೋಗ್ತೀವಿ, ಎಲ್ಲಂದ್ರಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಎಸೆಯೋದು, ಅದು ಪಬ್ಲಿಕಲ್ಲಿ ಓಪನ್ ಆಗಿ ಎಸೆಯುವಂಥದ್ದು, ಅದರಿಂದ ಅದ್ರ ಮೇಲೆ ಇನ್ಸೆಕ್ಟ್ಸ್ಗಳು ಅದು ಬೇರೆ ಕಡೆಗೆ ಹೋಗುವಂಥದ್ದು, ಫುಡ್ ಮೇಲೆ ಕೂತ್ಕೊಳ್ಳೋವಂಥದ್ದು, ಈ ರೀತಿ ಇನ್ಫೆಕ್ಷನ್ಗಳಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಮಾತ್ರ ಸ್ವಚ್ಛತೆ ಕಾಯ್ಕೊಳ್ಳೋದಲ್ಲ, ಮೆನ್ಸ್ಟ್ರುಯೇಷನ್ ಆದಾಗ ಗರ್ಲ್ಸು ಅವ್ರು ಇರ್ತಕ್ಕಂಥ ಸ್ಕೂಲ್ನಲ್ಲಿ, ಅಲ್ಲೂ ಸಹ ನೀವು ಸ್ಕೂಲ್ನಲ್ಲಿ ಸ್ಯಾನಿಟರಿ ಪ್ಯಾಡ್ನ ಚೇಂಜ್ ಮಾಡಬೇಕು ಅಂದರೆ ಎಲ್ಲಂದ್ರಲ್ಲಿ ಎಸೆಯುವಂಥದ್ದು, ಅಥವಾ ಈ ಕಮೋಡ್ಗಳಲ್ಲೂ ಅದರೊಳಗೆ ಹಾಕ್ಬಿಡೋವಂಥದ್ದು, ಅದೆಲ್ಲ ಕಟ್ಕೊಳ್ಳುತ್ತೆ. ಬಾತ್ರೂಮಲ್ಸಲ್ಲೇ ಹಾಕುವಂಥದ್ದು, ಆ ರೀತಿ ಎಲ್ಲ ಮಾಡಬಾರ್ದು. ಸಮಾಜದಲ್ಲಿ ಹೊರಗಡೆ ಪಬ್ಲಿಕಲ್ಲಿ, ಓಪನ್ ಪ್ಲೇಸಸ್ಗಳಲ್ಲಿ, ಹೊರಗಡೆ ಸ್ಕೂಲ್ಸಲ್ಲಿ ಇವುಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಎಲ್ಲರ ಕರ್ತವ್ಯ. Collectively, we should move forward reducing any stigma around sanitary pads and helping in menstrual hygiene.
ಎಲ್ಲೆಂದರಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಎಸೆಯೋದನ್ನು ಕಡಿಮೆ ಮಾಡಿ ಮೆನ್ಸ್ಟ್ರುವಲ್ ಹೈಜೀನ್ನ ಈ ಒಂದು ಋತುಚಕ್ರದ ಒಂದು ನೈರ್ಮಲ್ಯವನ್ನು ಕಾಪಾಡ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಆಗುತ್ತೆ. It is important to dispose to use sanitary pads properly by wrapping them in a newspaper and disposing inside a dustbin. ನೀವು ಈ ಸ್ಯಾನಿಟರಿ ಪ್ಯಾಡ್ಗಳನ್ನ ಯೂಸ್ ಮಾಡಿದ್ಮೇಲೆ ಅದನ್ನು ಎಸಿಬೇಕು ಅಂದರೆ ಅದನ್ನು ಸಪ್ರೇಟಾಗಿ ಒಂದು ನ್ಯೂಸ್ ಪೇಪರ್ನಲ್ಲಿ, ಕಾಗದದ ಒಂದು ಪೇಪರ್ನಲ್ಲಿ ಸುತ್ತಿ ಅದನ್ನು ಡಸ್ಟ್ಬಿನ್ಗೆ ಹಾಕೋದ್ರಿಂದ ಅವರಿಗೆ ಗೊತ್ತಾಗುತ್ತೆ ಇದನ್ನು ಬೇರೆ ಕಡೆಗೆ ಡಿಸ್ಪೋಸ್ ಮಾಡಬೇಕು ಸಪ್ರೇಟಾಗಿ ಅಂಥೇಳಿ. ಸುಮ್ಮನೆ ಹೇಗಿತ್ತು ಹಾಗೆ ಓಪನ್ ಆಗಿ ಎಸಿಬಾರ್ದು. ದಿಸ್ ಈಸ್ ಟು ಎನ್ಶ್ಯೂರ್ ಕಮ್ಯುನಿಟಿ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕ್ಲೀನ್ಸ್. ಇದರಿಂದ ನಮ್ಮ ಸಮಾಜದ ಆರೋಗ್ಯ ಮತ್ತು ಪರಿಸರದ ಆರೋಗ್ಯವು ಸ್ವಚ್ಛತೆಯಿಂದ ಇರುತ್ತೆ. These days biodegradable sanitary pads are also available that and environmental friendly. ಇತ್ತೀಚೆಗೆ ಮಣ್ಣಿಗೆ ಹಾಕಿದ್ರೆ ಕರಗೋಗುವಂತಹ ಮಣ್ಣಿನಲ್ಲಿ ಹೇಗೆ ಈ ಥರ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಹೇಗೆ ಮಣ್ಣಿಗೆ ಹಾಕಿದ್ರೆ ಕೊಳ್ತೋಗುತ್ತೋ ಆ ರೀತಿ ಇರ್ತಕ್ಕಂಥ ಬಯೋಡಿಗ್ರೇಡಬಲ್ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂತಹ ನ್ಯಾಚುರಲ್ ಸ್ಯಾನಿಟರಿ ಪ್ಯಾಡ್ಸ್ಗಳೇ ಇತ್ತೀಚೆಗೆ ಬಂದಿದೆ. ಇದನ್ನು ಬಳಸೋದ್ರಿಂದ ಪ್ರಕೃತಿಗೆ, ನಮ್ಮ ಪರಿಸರಕ್ಕೆ ತುಂಬ ಸ್ನೇಹಿಯಾಗಿರುತ್ತೆ. ಬೇಗ ಗಲೀಜು, ಕೊಳಕು ವಾತಾವರಣ ಉಂಟಾಗಲ್ಲ, ಪರಿಸರವು ಸ್ವಚ್ಛತೆಯಿಂದ ಇರುತ್ತೆ. ಆದಷ್ಟು ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಉಪಯೋಗಿಸಿ. ಇದರಿಂದ ನಿಮ್ಮ ಹೆಲ್ತ್ಗೂ ತುಂಬ ಉಪಯೋಗ ಆಗುತ್ತೆ. ನೀವೇನು ಸ್ಯಾನಿಟರಿ ಪ್ಯಾಡ್ನ ಬಳಸ್ತಿದ್ದೀರಲ್ಲ ಅದರಿಂದನೇ ಹೆಣ್ಣು ಮಕ್ಕಳಿಗೆ ಅನೇಕ ಹೆಲ್ತ್ ಇಶ್ಯೂಸ್ಗಳು, ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಬಿಕಾಸ್ ಅದರಲ್ಲಿ ಉಪಯೋಗಿಸುವಂತಹ ಕೆಲವೊಂದು ಕೆಮಿಕಲ್ಸ್, ಪ್ಲಾಸ್ಟಿಕ್, ಅದರಿಂದ ಅವರ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಅದು ಫ್ಯೂಚರಲ್ಲಿ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಆದಷ್ಟು ಕ್ಲಾತ್ ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಳಸೋದಕ್ಕೆ ಕಷ್ಟ, ವಾಶ್ ಮಾಡೋದಕ್ಕಿರ್ಬೋದು ಹೊರಗಡೆ ಎಲ್ಲ. ಆದರೆ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ನ ಬಳಸೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿನೂ ಆಗಿರುತ್ತೆ. ಓಕೆನಾ? ಓಕೆ, ಸಿ ನೆಕ್ಸ್ಟ್. ಸೈನ್ಸ್ ಆ್ಯಂಡ್ ಸೊಸೈಟಿ, ಸಮಾಜ ಮತ್ತು ವಿಜ್ಞಾನ. ಟು ಸಪೋರ್ಟ್ ಮೆನ್ಸ್ಟ್ರುವಲ್ ಹೈಜೀನ್ ದ ಗವರ್ನಮೆಂಟ್ ಆಸ್ ಇಂಟ್ರಡ್ಯೂಸ್ಡ್ ಎ ಸೆವೆರಲ್ ಇನಿಷಿಯೇಟಿವ್ಸ್. ನಮ್ಮ ಸರ್ಕಾರವು ಈ ಒಂದು ಋತುಚಕ್ರದ ಸ್ವಚ್ಛತೆಯ ಬಗ್ಗೆ, ನೈರ್ಮಲ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅದ್ರ ಬಗ್ಗೆ ಎಷ್ಟೊಂದು ಉಪಕ್ರಮಗಳನ್ನು, ಜಾಗೃತಿಗಳನ್ನು ಕೈಗೊಂಡಿದೆ. ಯಾವ್ಯಾವುದಪ್ಪ ಅದು ಅಂದರೆ ಮೆನ್ಸ್ಟ್ರುವಲ್ ಹೈಜೀನ್ ಸ್ಕೀಮ್, ಋತುಚಕ್ರದ ನೈರ್ಮಲ್ಯ ಯೋಜನೆ, ಋತುಚಕ್ರದಲ್ಲಿ ಆಗ್ತಕ್ಕಂಥ ನೈರ್ಮಲ್ಯದ ಬಗ್ಗೆ ಒಂದು ಯೋಜನೆ MHS ಅಂತ ಕೈಗೊಂಡಿದೆ. ಅಂಡರ್ ದಿಸ್ ಸ್ಕೀಮ್ by the Government of India, sanitary pads are provided free of charge or at the reduced price to adolescent girls in rural areas. ಈ ಒಂದು ಮೆನ್ಸ್ಟ್ರುವಲ್ ಹೈಜೀನ್ ಸ್ಕೀಮಲ್ಲಿ, ಈ ಯೋಜನೆಯಲ್ಲಿ ಸರ್ಕಾರ ಏನು ಮಾಡ್ತಿದೆ ಅಂದರೆ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಉಚಿತವಾಗಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಕೊಡೋದು, ಅಥವಾ ಕಡಿಮೆ ಬೆಲೆಗೆ ಹದಿಹರೆಯದ ಹುಡುಗಿಯರಿಗೆ, ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಉಚಿತವಾದ ಸ್ಯಾನಿಟರಿ ಪ್ಯಾಡ್ಗಳನ್ನು ಕೊಡ್ತಿದೆ ಈ ಯೋಜನೆಯಲ್ಲಿ. ಅವೇರ್ನೆಸ್ ಪ್ರೋಗ್ರಾಮ್ಸ್ ಆರ್ ಆಲ್ಸೋ ಕಂಡಕ್ಟೆಡ್ ಟು ಎಜುಕೇಟ್ ಗರ್ಲ್ಸ್ ಅಬೌಟ್ ಮೆನ್ಸ್ಟ್ರುವಲ್ ಹೈಜೀನ್ ಆ್ಯಂಡ್ ಹೆಲ್ತ್. ಗೊತ್ತಿರ್ಬೋದು, ನಿಮ್ಮ ಸ್ಕೂಲ್ಗಳಲ್ಲೂ, ಆರೋಗ್ಯ ಕೇಂದ್ರಗಳಿಂದ, ಹಾಸ್ಪಿಟಲ್ಗಳಿಂದ ಲೇಡೀಸೇ ಬಂದು ಇದ್ರ ಬಗ್ಗೆ ಜಾಗೃತಿಯನ್ನು, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು, ಯಾವ ರೀತಿ ಅದನ್ನು ಎಸಿಬೇಕು, ಎಲ್ಲ ಹಾಕಬೇಕು, ಈ ಥರ ಜಾಗೃತಿಯನ್ನು ಸ್ಕೂಲ್ಗಳಲ್ಲಿ, ಪಬ್ಲಿಕ್ಸಲ್ಲೂ ಸಹ ಕೊಡ್ತಾರೆ. ಈ ಯೋಜನೆಯಲ್ಲೂ ಸಹ ಹಳ್ಳಿಗಳಿಗೆ ಹೋಗಿ ಕೆಲವು ವಿದ್ಯಾವಂತ ಹೆಣ್ಣು ಮಕ್ಕಳಿಂದ ಈ ಒಂದು ಋತುಚಕ್ರದ ನೈರ್ಮಲ್ಯ ಯೋಜನೆ ಮತ್ತು ಅದರ ಆರೋಗ್ಯದ ಕುರಿತು ಕೆಲವೊಂದು ಅವೇರ್ನೆಸ್ಸನ್ನು, ಜಾಗೃತಿಯನ್ನು ನೀಡುವಂತಹ ಪ್ರೋಗ್ರಾಮ್ ಆಗಿದೆ ಇದು. ರಾಷ್ಟ್ರೀಯ ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮ, RKSK, ರಾಷ್ಟ್ರೀಯ ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತೇಳಿ ಇನ್ನೊಂದು ಯೋಜನೆಯನ್ನು ಮಾಡಿದೆ. ಇಟ್ ಏಮ್ಸ್ ಟು ಇಂಪ್ರೂವ್ ದ ಓವರಾಲ್ ಹೆಲ್ತ್ ಆಫ್ ಅಡೋಲೆಸೆಂಟ್. ಈ ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಅಡೋಲೆಸೆನ್ಸಲ್ಲಿ ಇರ್ತಕ್ಕಂತಹ ಎಲ್ಲ ಹದಿಹರೆಯದವರ ಆರೋಗ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದು ಇದರ ಯೋಜನೆ. ಇನ್ಕ್ಲೂಡಿಂಗ್ ಮೆನ್ಸ್ಟ್ರುವಲ್ ಹೆಲ್ತ್ ಆ್ಯಂಡ್ ಹೈಜೀನ್. ಇದು ಅದ್ರ ಜೊತೆಗೇನು ಮೆನ್ಸ್ಟ್ರುವಲ್ ಹೆಲ್ತ್ ಆ್ಯಂಡ್ ಹೈಜೀನ್, ಋತುಚಕ್ರದ ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಸಹ ಇದರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಯೋಜನೆಯಾಗಿದೆ. ಇಟ್ ಎನ್ಕರೇಜಸ್ ಪೀರ್ ಎಜುಕೇಷನ್ ವೇರ್ ಓಲ್ಡರ್ ಸ್ಟೂಡೆಂಟ್ಸ್ ಹೆಲ್ಪ್ ಯಂಗರ್ ಒನ್ಸ್ ಲರ್ನ್ ಅಬೌಟ್ ದೀಸ್ ಟಾಪಿಕ್ಸ್. ಈ ಯೋಜನೆಯಲ್ಲೇನು
ಹಿರಿಯ ವಿದ್ಯಾರ್ಥಿಗಳು ತಮ್ಮ ಕಿರಿಯ ವಿದ್ಯಾರ್ಥಿಗಳಿಗೆ, ಸೀನಿಯರ್ ಸ್ಟೂಡೆಂಟು ಜೂನಿಯರ್ ಸ್ಟೂಡೆಂಟ್ಸ್ಗೆ ಈ ಒಂದು ಸ್ವಚ್ಛತೆ ಅಥವಾ ಯಂಗರಲ್ಲಿ ಹೇಗಿರಬೇಕು, ಅವರು ಹೇಗೆ ಸ್ವಚ್ಛತೆಯಾಗಿ ಇಟ್ಕೋಬೇಕು, ಹೇಗೆ ನೋಡ್ಕೊಳ್ಬೇಕು, ಅದರ ಬಗ್ಗೆ ಅವ್ರಿಗೆ ಶಿಕ್ಷಣವನ್ನು ನೀಡುವಂತಹ ಒಂದು ಯೋಜನೆ ಇದೆ. ಹಾಗೆ ಸುವಿದ್ಯಾ ಸ್ಯಾನಿಟರಿ ನ್ಯಾಪ್ಕಿನ್ ಇನಿಷಿಯೇಟಿವ್, ಸುವಿದ್ಯಾ ಸ್ಯಾನಿಟರಿ ನ್ಯಾಪ್ಕಿನ್ ಉಪಕ್ರಮಗಳು ಅಂತೇಳಿ ಇನ್ನೊಂದು ಯೋಜನೆ. ಅಂಡರ್ ದಿಸ್ ಇನಿಷಿಯೇಟಿವ್ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ ಆರ್ ಪ್ರೊವೈಡೆಡ್ ಅಟ್ ಅಫೋರ್ಡೆಬಲ್ ಪ್ರೈಸಸ್ ಥ್ರೂ ಜನೌಷಧ ಕೇಂದ್ರಾಸ್. ಈ ಒಂದು ಯೋಜನೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಅಫೋರ್ಡಬಲ್ ಪ್ರೈಸಸಲ್ಲಿ ಜೈವಿಕ ವಿಘಟನೆ ಆಗ್ತಕ್ಕಂತಹ ಸುಲಭವಾಗಿ ಸ್ಯಾನಿಟರಿ ಪ್ಯಾಡ್ಗಳು ಮಣ್ಣಿಗೆ ಹಾಕಿದ್ರೆ ಕರಗೋಗುವಂತಹ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಜನೌಷಧಿ ಕೇಂದ್ರಗಳಲ್ಲಿ ಲಭ್ಯವಾಗುವಂತೆ ಈ ಯೋಜನೆಯಿಂದ ಮಾಡಲಾಗಿದೆ. ದ ಇನಿಷಿಯೇಟಿವ್ ಏಮ್ಸ್ ಟು ಇಂಪ್ರೂವ್ ಆಕ್ಸೆಸ್ ಟು ಮೆನ್ಸ್ಟ್ರುವಲ್ ಹೈಜೀನ್ ಪ್ರಾಡಕ್ಟ್ಸ್ ಫಾರ್ ವುಮೆನ್ ಆ್ಯಂಡ್ ಅಡೋಲೆಸೆಂಟ್ ಗರ್ಲ್ಸ್. ಇದರಿಂದ ಏನಾಗುತ್ತೆ, ಈ ಉಪಕ್ರಮದ ಉದ್ದೇಶದಿಂದ ಹುಡುಗಿಯರಲ್ಲಿ ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಮತ್ತು ಹೆಂಗಸರಲ್ಲಿ ವುಮೆನ್ಸಲ್ಲಿ ಯಾವ ರೀತಿ ಋತುಚಕ್ರದ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು, ಹೇಗೆ ಸಿಗುತ್ತೆ, ಅದನ್ನು ಹೇಗೆ ಮಾಡಬೇಕು ಅಂತೇಳಿ ತಿಳಿಯುತ್ತೆ. ಹಾಗೆ ಸ್ಟೇಟ್ ಲೆವೆಲ್ ಇನಿಷಿಯೇಟಿವ್, ರಾಜ್ಯ ಮಟ್ಟದ ರಾಜ್ಯ ಹಂತದಲ್ಲಿ ಉಪಕ್ರಮಗಳು. ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ಸ್ ಅದೇ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಥರ ಉಪಕ್ರಮಗಳಿದೆ ಅಂತೇಳಿ. ಓನ್ ಪ್ರೋಗ್ರಾಮ್ಸ್ ಸಚ್ ಆಸ್ ದ ಶುಚಿ ಸ್ಕೀಮ್ ಇನ್ ಕರ್ನಾಟಕ, ಅಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ನೈರ್ಮಲ್ಯದ ಕಾರ್ಯಕ್ರಮಗಳನ್ನ ನಡೆಸ್ತಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಶುಚಿ ಸ್ಕೀಮ್ ಅಂತೇಳಿ ನಡೆಸ್ತಿದ್ದಾರೆ. ಆ್ಯಂಡ್ ಫ್ರೀ ಸ್ಯಾನಿಟರಿ ನ್ಯಾಪ್ಕಿನ್ ಸ್ಕೀಮ್ ಇನ್ ಸ್ಟೇಟ್ ಲೈಕ್ ತಮಿಳುನಾಡು. ಅದೇ ರೀತಿ ತಮಿಳುನಾಡಲ್ಲಿ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ನ ಕೊಡುವಂತಹ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ಆ್ಯಂಡ್ ಒಡಿಸ್ಸಾ ಮತ್ತು ತಮಿಳುನಾಡಲ್ಲಿ ಎರಡೂ ಕಡೆ. ದೀಸ್ ಪ್ರೋಗ್ರಾಮ್ಸ್ ಏಮ್ ಟು ಡಿಸ್ಟ್ರಿಬ್ಯೂಟ್ ಫ್ರೀ ಸ್ಯಾನಿಟರಿ ಪ್ಯಾಡ್ಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್. ಈ ಒಂದು ಯೋಜನೆಯಲ್ಲಿ ಅವರ ಉದ್ದೇಶ ಏನಪ್ಪ ಅಂದರೆ ಉಚಿತವಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಉಚಿತವಾದಂತಹ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಕೊಡೋದು ಈ ಒಂದು ಸ್ಟೇಟ್ ಲೆವೆಲ್ ಇನಿಷಿಯೇಟಿವ್ನ ಒಂದು ಏಮ್ ಆಗಿದೆ, ಉದ್ದೇಶ. ನೆಕ್ಸ್ಟ್ ಥರ್ಡ್ ಒನ್ 6.4.3 ಫಿಸಿಕಲ್ ಆಕ್ಟಿವಿಟೀಸ್, ದೈಹಿಕ ಚಟುವಟಿಕೆಗಳು. ಹದಿಹರೆಯದಲ್ಲಿ ಯಾವ ರೀತಿಯ ದೈಹಿಕ ಚಟುವಟಿಕೆಗಳು, ನಮ್ಮ ಬಾಡಿಯನ್ನು ಹೇಗೆ ಆಕ್ಟಿವ್ ಆಗಿ ಚಟುವಟಿಕೆಯಿಂದ ಇಟ್ಕೊಳ್ಬೇಕು. ರೆಗ್ಯುಲರ್ ಎಕ್ಸಸೈಸ್, ಪ್ರತಿನಿತ್ಯ ವ್ಯಾಯಾಮನ ಅಥವಾ ಆಟಗಳನ್ನ. ಫಿಸಿಕಲ್ ಆಕ್ಟಿವಿಟೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಅಡೋಲೆಸೆನ್ಸ್. ಈ ಒಂದು ಹದಿಹರೆಯದಲ್ಲಿ ಯಾರೂ ಸುಮ್ಮನಿರಲ್ಲ, ಆದರೆ ಸುಮ್ಮನೆ ಕೂತ್ಕೊಂಡ್ರೆ ತುಂಬ ಈಗೆಲ್ಲ ಫ್ಯಾಟಿ ಎಲ್ಲ ದಪ್ಪಕ್ಕಾಗ್ತಿದ್ದಾರೆ ನೋಡಿ. ಯಾವುದೇ ಚಟುವಟಿಕೆಗಳನ್ನ ಆ್ಯಕ್ಟಿವಿಟಿನ ಈ ಒಂದು ಅಡೋಲೆಸೆನ್ಸಲ್ಲಿ ಹದಿಹರೆಯದಲ್ಲಿ ನೀವು ಮಾಡಲಿಲ್ಲ, ಬರೀ ತಿನ್ನೋದು, ಕೂತ್ಕೊಳ್ಳೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ ನೋಡೋದು ಮಾಡಿದ್ರೆ ನಿಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಹಾಳಾಗುತ್ತೆ. ಹಾಗಾಗಿ ಈ ಹದಿಹರೆಯದಲ್ಲಿ ಅಡೋಲೆಸೆನ್ಸಲ್ಲಿ ನೀವು ಹೆಚ್ಚು ಆಕ್ಟಿವ್ ಆಗಿರಬೇಕು. ತುಂಬ ಈ ಒಂದು ಹಂತದಲ್ಲಿ ಏನು ಹೇಳ್ತಾರೆ ಅಂದರೆ ಬೆಟ್ಟ ಕೊಟ್ಟರು ಕಡಿದು ಕಲ್ಲು ಮಾಡುವಂಥ ಶಕ್ತಿ ಇರುತ್ತಂತೆ. ಹಾಗೆ ಇರುವಂತಹ ಈ ಏಜಲ್ಲಿ ನಿಮ್ಮನ್ನು ನೀವು ಹೆಚ್ಚಾಗಿ ಆಕ್ಟಿವ್ ಆಗಿ ಇಟ್ಕೊಳ್ಳುವಂಥದ್ದು, ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಇಲ್ವಾ, ನಿಮಗೇನು ಬೇರೆ ಅಂತಹ ಕೆಲಸಗಳಿಲ್ಲ ಇತ್ತೀಚಿನ ದಿನಗಳಲ್ಲಿ. ರೆಗ್ಯುಲರ್ ಎಕ್ಸಸೈಸು, ಪ್ರತಿನಿತ್ಯ ಎಕ್ಸಸೈಸ್ನ ಮಾಡೋದು, ಯೋಗ ಅಥವಾ ಎಕ್ಸಸೈಸು. ಡೂ ಯು ಎಕ್ಸಸೈಸ್ ರೆಗ್ಯುಲರ್ಲಿ ಪಾರ್ಟಿಸಿಪೇಟ್ ದ ಗೇಮ್ ಆ್ಯಂಡ್ ಸಪೋರ್ಟ್. ಹಾಗೆ ರೆಗ್ಯುಲರ್ ಆಗಿ ನೀವು ಎಕ್ಸಸೈಸ್ ಮಾಡೋದು, ಅತಿಯಾಗಲ್ಲ, 1.5 hour ಎಕ್ಸಸೈಸು. ಹಾಗೆ ನಿಮ್ಮ ಸ್ಕೂಲು ಕಾಲೇಜಸಲ್ಲಿ ಇರ್ತಕ್ಕಂತಹ ಸ್ಪೋರ್ಟ್ಸು ಅಥವಾ ಗೇಮ್ ಆಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಇಲ್ಲಿ ನೋಡಿ, ಫುಟ್ಬಾಲ್ ಆಡ್ತಿದ್ದಾರೆ, ಸ್ಕಿಪ್ಪಿಂಗು, ಈ ರೀತಿ ಯೋಗ ಇವುಗಳನ್ನ ಕೈಗೊಳ್ಳೋದು. ಎಕ್ಸಸೈಸ್ ಡು ಯಾವ ರೀತಿಯ ವ್ಯಾಯಾಮಗಳನ್ನ ಮಾಡಬೇಕು. ದೀಸ್ ಆ್ಯಕ್ಟಿವಿಟೀಸ್ ವಿಲ್ ಕೀಪ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಫಿಟ್ ಆ್ಯಂಡ್ ಹೆಲ್ತಿ, ಬಿಲ್ಡ್ ಅಪ್ ಯುವರ್ ಸ್ಟ್ಯಾಮಿನಾ ಆ್ಯಂಡ್ ಬೂಸ್ಟ್ ಯುವರ್ ಮೈಂಡ್. ನೀವು ಯಾವ ರೀತಿಯ ವ್ಯಾಯಾಮಗಳನ್ನ ಮಾಡಬೇಕು ಅಂದರೆ, ನೀವು ಮಾಡುವಂತಹ ವ್ಯಾಯಾಮಗಳಿಂದ, ಎಕ್ಸಸೈಸಿಂದ ನೀವೇನಿರಬೇಕು, ಕೀಪ್ ಯುವರ್ ಬಾಡಿ ಮೈಂಡ್ ಈಸ್ ಹೆಲ್ತಿ, ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ಉತ್ತಮ ಆಗಬೇಕು. ಆ ರೀತಿಯ ವ್ಯಾಯಾಮಗಳನ್ನ ಮಾಡಬೇಕು, ಹೇಗೇಗೋ ಮಾಡೋದಲ್ಲ. ನೀವು ಮಾಡೋಂಥ ವ್ಯಾಯಾಮದಿಂದ ನಿಮ್ಮ ಬಾಡಿನೂ ಫಿಟ್ ಆಗಿರಬೇಕು, ನಿಮ್ಮ ಮನಸ್ಥಿತಿನೂ ಫಿಟ್ ಆಗಿರಬೇಕು. ಹಾಗೆ ಬಿಲ್ಡಪ್ ಯುವರ್ ಸ್ಟ್ಯಾಮಿನಾ, ನಿಮ್ಮ ಶಕ್ತಿನೂ ಉತ್ತಮವಾಗಬೇಕು, ಬಲ ಹೆಚ್ಚಾಗಿ ಬರಬೇಕು. ಬೂಸ್ಟ್ ಯುವರ್ ಮೈಂಡ್, ನಿಮ್ಮ ಮೈಂಡ್ಗೆ ಬೂಸ್ಟ್, ನಾನು ಏನು ಕೊಟ್ಟರು ಮಾಡ್ತೀನಿ ಅನ್ನೋ ಉತ್ಸಾಹತೆ, ಲವಲವಿಕೆ, ಎನ್ಕರೇಜ್ಮೆಂಟು ಎಲ್ಲ ಹೊಂದುವಂತಹ ಚಟುವಟಿಕೆಗಳನ್ನ ನೀವು ಅಳವಡಿಸ್ಕೊಳ್ಬೇಕು. ಅಂದರೆ ನಿಮಗೆ ಯಾವ ಆ್ಯಕ್ಟಿವಿಟಿ ಮಾಡೋದ್ರಿಂದ ನೀವು ಆ ಡೇ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿ, ಖುಷಿಯಾಗಿ, ಸಂತೋಷವಾಗಿ ಆ ದಿನವನ್ನು ಕಳೆಯುವಂತೆ ನಿಮ್ಮ ದಿನವನ್ನು ನೀವು ರೂಪಿಸ್ಕೊಳ್ಬೇಕು.
ಫಿಸಿಕಲ್ ಆ್ಯಕ್ಟಿವಿಟೀಸ್ ಫಾರ್ ಫಿಟ್ನೆಸ್, ನಿಮ್ಮ ದೇಹದ ಒಂದು ಫಿಟ್ನೆಸ್ಸಿಗೆ ಸುಸ್ಥಿತಿಗೆ ಮಾಡುವಂತಹ ದೈಹಿಕ ಚಟುವಟಿಕೆಗಳು. ಹಾಗೆ 6.4.4 ನೋಡಿ, ಬ್ಯಾಲೆನ್ಸ್ಡ್ ಸೋಷಿಯಲ್ ಲೈಫ್. ಹಾಗೆ ಸಾಮಾಜಿಕ ಒಂದು ಜೀವನವನ್ನು ಸಂತುಲಿತವಾದಂತಹ ಸಾಮಾಜಿಕ ಜೀವನ. ಸೋಷಿಯಲಲ್ಲೂ ನೀವು ನಿಮ್ಮ ಲೈಫನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು. ಸೋಷಿಯಲಿ ವಿ ಆಲ್ ಲೀವ್ ಇನ್ ಸೊಸೈಟಿ, ನಾವೆಲ್ಲರೂ ಈ ಸಮಾಜದಲ್ಲೇ ಬದುಕ್ತಿರೋದು, ಸೊಸೈಟಿಲೇ. ಆ್ಯಂಡ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಇನ್ ಅವರ್ ಡೇ ಟು ಡೇ ಲೈಫ್. ಪ್ರತಿಯೊಬ್ಬರ ಅಂದರೆ ಸಿಕ್ತವ್ರ ಜೊತೆ ಎಲ್ಲ ಮಾತಾಡೋದು ಅಂತಲ್ಲ, ನಿಮಗೆ ಇಷ್ಟ ಆಗುವಂಥ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರ ಜೊತೆ ಡೇ ಟು ಡೇ ಅಂದರೆ ಒಬ್ಬರ ಜೊತೆ ಒಬ್ರು ಇಂಟರಾಕ್ಟ್ ಮಾಡಿದಾಗ ನಿಮಗೆ ವಿಷಯಗಳು ತಿಳಿಯುತ್ತೆ. ಹಾಗೆ ಹೆಚ್ಚಿನ ಜ್ಞಾನ ಬೆಳೆಯುತ್ತೆ. ಮಾತಾಡಿದ್ರೆ ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ. ಆ ರೀತಿ ಸೊಸೈಟಿಯಲ್ಲಿ ಇರ್ತಕ್ಕಂತಹ ನಿಮಗೆ ಉತ್ತಮವಾದಂತಹ ಗೆಳೆಯರು, ಹಿರಿಯರು ಇವರ ಜೊತೆ ಮಾತನಾಡೋದ್ರಿಂದ ನಮ್ಮ ಸೋಷಿಯಲ್ ಕಾಂಟ್ಯಾಕ್ಟ್ ಸಹ ಬೆಳೆಯುತ್ತೆ. ವಿ ಶುಡ್ ಆಲ್ ಬಿ ಪೊಲೈಟ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಟುವರ್ಡ್ಸ್ ಈಚ್ ಅದರ್. ನಾವು ನಮ್ಮನ್ನು ಮತ್ತು ಮತ್ತೊಬ್ಬರನ್ನ ಒಬ್ಬರಿಗೊಬ್ಬರು ಪರಸ್ಪರ ಗೌರವ ಕೊಡುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ದಿಸ್ ಹೆಲ್ಪ್ಸ್ ಕ್ರಿಯೇಟ್ ಎ ಫೇವರಬಲ್ ಆ್ಯಂಡ್ ಸೇಫ್ ಎನ್ವಿರಾನ್ಮೆಂಟ್. ಇದರಿಂದ ಸಮಾಜದಲ್ಲಿ ಉತ್ತಮವಾದಂಥ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಒಂದು ನಮ್ಮೆಲ್ಲರಲ್ಲೂ ಉತ್ತಮವಾದಂತಹ ಒಂದು ಸೇಫ್ ಎನ್ವಿರಾನ್ಮೆಂಟ್ ಇರುತ್ತೆ. ಭದ್ರತೆ ಇರುತ್ತೆ. ಅಂದರೆ ಯಾವುದೇ ರೀತಿ ಭಯ ಆ ರೀತಿಯೆಲ್ಲ ಉಂಟಾಗಲ್ಲ. ನಾವು ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಳ್ಳೋದ್ರಿಂದ, ಆ ರೀತಿಯ ಮನೋಭಾವವನ್ನು ಬೆಳೆಸ್ಕೊಳ್ಳೋದ್ರಿಂದ. Since adolescence is a stage of life marked by new experiences and emotions, adolescence ಅನ್ನೋದು ಹದಿಹರೆಯ ಅನ್ನೋದು ಈಸ್ ಎ ವಂಡರ್ಫುಲ್ ಸ್ಟೇಜ್. ಇದು ಅದ್ಭುತವಾದಂತಹ ಇಲ್ಲಿ ಏನಾಗುತ್ತೆ, ಲೈಫ್ ಮಾರ್ಕ್ಡ್ ಬೈ ನ್ಯೂ ಎಕ್ಸ್ಪೀರಿಯನ್ಸ್. ನಮ್ಮ ಜೀವನದಲ್ಲಿ ಹೊಸ ಹೊಸ ಅನುಭವಗಳಾಗ್ತಿರುತ್ತೆ. ಹಾಗೆ ಹೊಸ ಹೊಸ ಭಾವನೆಗಳು, ಎಮೋಷನ್ಸ್ಗಳ ಸಹ ಈ ಹಂತದಲ್ಲಿ ಕಂಡುಬರುತ್ತೆ. We must be thoughtful and responsible while interacting with others, where in a person's or through ಸೋಷಿಯಲ್ ಮೀಡಿಯಾ. ನಾವು ಒಬ್ಬರ ಜೊತೆ ಅಥವಾ ಪರಿಸರದಲ್ಲಿ ಇರ್ತಕ್ಕಂಥ ಇತರರೊಂದಿಗೆ, ಸಮಾಜದಲ್ಲಿ ಇರ್ತಕ್ಕಂಥ ಇತರ ಜನರೊಂದಿಗೆ ಮಾತನಾಡಬೇಕಾದ್ರೆ ನಮ್ಮ ಮಾತು ರೆಸ್ಪೆಕ್ಟ್ಫುಲ್ ಆಗಿ ಮತ್ತು ಥಾಟ್ಫುಲ್ ಆಗಿ, ಒಂದು ಮೀನಿಂಗ್ಫುಲ್ ಆಗಿ ಮತ್ತು ರೆಸ್ಪಾನ್ಸಿಬಲ್ ಆಗಿರಬೇಕು. ಈಗೇಗೋ ಸಿಕ್ತಂಗೆ ಮಾತಾಡೋದು, ಸಿಕ್ತಂಗೆ ಬೈಯೋದು, ನಮ್ಗೆ ಏನು ಅನಿಸುತ್ತೆ ಅದು ಹೇಗೇಗೋ ಮಾತಾಡೋದಲ್ಲ. ನಾವು ಮಾತಾಡ್ತಕ್ಕಂಥದ್ದು ಜವಾಬ್ದಾರಿಯುತವಾದಂತಹ ಒಂದು ಮಾತಾಗಿರಬೇಕು. ನಮ್ಮ ಮಾತು ಥಾಟ್ಫುಲ್ಲು ಮತ್ತು ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಮೀನಿಂಗ್ಫುಲ್ ಆಗಿರಬೇಕು. ನಾವು ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಗೌರವ ಉಂಟುವಾಗುವಂತಿರಬೇಕು ಸಮಾಜದಲ್ಲಿ. ಆ ರೀತಿಯ ಒಂದು ಥಾಟ್ಫುಲ್ಲು ಬೆಳೆಸ್ಕೊಳ್ಬೇಕು. ದಿಸ್ ಈಸ್ ದ ಟೈಮ್ ಅಡೋಲೆಸೆಂಟ್ ಮೇ ಫೀಲ್ ಅಟ್ರಾಕ್ಟೆಡ್ ಟು ದೇರ್ ಪೀಸ್ ಆ್ಯಂಡ್ ಮಿಮಿಕ್ ದೇರ್ ಬಿಹೇವಿಯರ್. ಈ ಹದಿಹರೆಯದಲ್ಲಿ ಮುಖ್ಯವಾಗಿ ಇದೆಲ್ಲರಲ್ಲೂ ಆಗುತ್ತೆ. ನಾವು ನಮ್ಮ ಸಹಪಾಠಿಗಳು, ನಮ್ಮ ಫ್ರೆಂಡ್ಸ್ಗಳು ಅಥವಾ ಸುತ್ತಮುತ್ತ ಇರ್ತಕ್ಕಂತಹ ನಮ್ಮದೇ ಆದ ವಯಸ್ಸಿನವರು ಇತರರನ್ನು ನೋಡಿ ಕಲಿಯೋದೇ ಜಾಸ್ತಿ. ಅವರೇ ಆಕರ್ಷಿತರಾಗ್ತಾರೆ. ಮತ್ತು ಅವ್ರು ಏನು ಮಾಡ್ತಾರೆ ಅದನ್ನೇ ನಾವು ಮಿಮಿಕ್, ಅವರು ಹೇಗೆ ಮಾಡ್ತಿರ್ತಾರೆ ನಮಗೂ ಹಾಗೆ ಮಾಡಬೇಕು. ಅವರ ಲಕ್ಷಣಗಳು, ಅವರ ವರ್ತನೆ, ಅವರ ಬಿಹೇವಿಯರ್ಸ್ನ ನಾವು ಫಾಲೋ ಮಾಡಬೇಕು ಅಂತ ಈ ಹದಿಹರೆಯದಲ್ಲಿ ಅನಿಸುತ್ತೆ. ಟುಡೇ ದೇ ಆಫ್ಟನ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಆನ್ಲೈನ್. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಆನ್ಲೈನಲ್ಲಿ, ಅಂತರ್ಜಾಲದಲ್ಲೇ ಒಬ್ಬರಿಗೊಬ್ಬರು ಸಂವಹನವನ್ನು, ಸಂದೇಶವನ್ನು ಕಳಿಸುವಂಥದ್ದು ಹೆಚ್ಚಾಗಿದೆ. ಅದು ಹೇಗಿರಬೇಕು, ಟ್ರಸ್ಟ್ ಇರಬೇಕು, ನಂಬಿಕೆ ಇರಬೇಕು, ಮ್ಯೂಚುವಲ್ ರೆಸ್ಪೆಕ್ಟ್, ಒಬ್ಬರಿನ್ನೊಬ್ಬರು ಕಂಡ್ರೆ ಗೌರವ ಇರಬೇಕು, ರೆಸ್ಪೆಕ್ಟ್ಫುಲ್ ಕಮ್ಯುನಿಕೇಷನ್, ಒಬ್ಬರು ಮತ್ತು ಮತ್ತೊಬ್ಬರ ನಡುವೆ ಗೌರವಯುತವಾದಂತಹ ಸಂಭಾಷಣೆ ಇರಬೇಕು, ಮೈಂಡ್ಫುಲ್, ಮನ ತುಂಬಿದ ಒಂದು ಮಾತಾಗಿರಬೇಕು, ಕೊಲಾಬರೇಟಿವ್ ಲರ್ನಿಂಗ್ ಇನ್ ಆ್ಯಕ್ಷನ್, ಎಲ್ಲರೂ ಒಟ್ಟಾಗಿ ಸಹಪಾಠಿಗಳೊಂದಿಗೆ ಸಹಕರಿಸಿ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡುವಂತಿರಬೇಕು. Modern technologies have made online platform available for all to obtain information, make connections, interact and share informations with each other. ಇತ್ತೀಚಿನ ಆಧುನಿಕ ತಂತ್ರಜ್ಞಾನದಲ್ಲಿ ಎಲ್ಲ ಒಂದು ಈ ಒಂದು ತಂತ್ರಜ್ಞಾನದಿಂದ ನಮ್ಗೆ ಸಿಗ್ತಕ್ಕಂತಹ ಜ್ಞಾನ ಮತ್ತು ಒಬ್ರಿಗೊಬ್ರು ಇರ್ತಕ್ಕಂಥ ಸಂಪರ್ಕ ಮತ್ತು ಸಂಭಾಷಣೆ ಇವೆಲ್ಲವೂ ಇಂಟರ್ನೆಟ್ ಮೂಲಕವೇ ನಡೀತಿದೆ. ನಾವು ಬೆಳೆದಂತಹ ಹಿಂದೆ ನಮ್ಮ ಅಜ್ಜಿ ತಾತ, ನಮ್ಮ ತಂದೆ ತಾಯಿ ಎಲ್ಲ ಮೊಬೈಲು, ಟಿ ವಿ ಏನೂ ಇರಲಿಲ್ಲ.
ಒಬ್ರಿಗೊಬ್ರು ಮಾತಾಡೋದಷ್ಟೇ, ಅವ್ರು ಸಿಕ್ಕದಾಗ ಮಾತಾಡೋವಂಥದ್ದು, ಯಾವುದೇ ಫೋನು ಆ ಥರ ಏನಿಲ್ಲ. ಪತ್ರಗಳ ಮೂಲಕ ಒಬ್ರನ್ನೊಬ್ರು ವಿಚಾರಿಸ್ಕೊಳ್ತಾ ಇದ್ರು. ಅಥವಾ ಏನಾದ್ರು ವಿಷಯಗಳು ತಿಳ್ಕೊಳ್ಬೇಕು ಅಂದರೆ ಪುಸ್ತಕಗಳನ್ನ ಓದ್ತಾ ಇದ್ರು, ಲೈಬ್ರರಿಗಳಲ್ಲಿ ಹುಡುಕ್ತಾ ಇದ್ರು, ಅಥವಾ ಯಾರೊಂದಿಗೆ ತಿಳಿದ ಜ್ಞಾನಿಗಳ ಮೂಲಕ ಜ್ಞಾನವನ್ನು ಪಡ್ಕೊಳ್ತಾ ಇದ್ರು. ಆದರೆ ಈಗಿನ ಮಾಡರ್ನ್ ಟೆಕ್ನಾಲಜೀಸಲ್ಲಿ ನಮಗೆಲ್ಲವೂ ಆನ್ಲೈನಲ್ಲೇ, ಅಂತರ್ಜಾಲದಲ್ಲೇ ಸಿಗುತ್ತೆ. ಹಾಗೆ ಒಬ್ರನ್ನೊಬ್ರು ಮಾತಾಡೋದು ಸಹ ಆನ್ಲೈನಲ್ಲೇ, ವಿಡಿಯೋ ಕಾಲ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಅದು ಸಹ ಅಂತರ್ಜಾಲದನೇ. ವಿ ಶುಡ್ ಯೂಸ್ ದೀಸ್ ಪ್ಲಾಟ್ಫಾರ್ಮ್ ರೆಸ್ಪಾನ್ಸಿಬಲಿ ಫಾರ್ ಎ ಕಲೆಕ್ಟಿವ್ ವೆಲ್ ಬೀಯಿಂಗ್ ಆಫ್ ಆಲ್. ಆದರೆ ಈ ಅಂತರ್ಜಾಲವನ್ನು ಯಾವ ರೀತಿ ಯೂಸ್ ಮಾಡಬೇಕು, ನಾವು ಗೌರವಯುತವಾಗಿ, ಒಳ್ಳೆ ರೀತಿಯಲ್ಲಿ, ರೆಸ್ಪೆಕ್ಟ್ಫುಲ್ ಆಗಿ, ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಆಗದಾಗೆ, ಅದರಿಂದ ಅಪಾಯ ಉಂಟಾಗದಾಗೆ ಗೌರವಯುತವಾಗಿ ಈ ಒಂದು ಪ್ಲಾಟ್ಫಾರ್ಮ್, ಈ ಒಂದು ಫೀಲ್ಡನ್ನು ಉಪಯೋಗಿಸ್ಕೋಬೇಕು. ಸಮ್ಟೈಮ್ಸ್ ವಿ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಯೂಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೇರ್ಲೆಸ್ಲಿ. ಕೆಲವೊಂದು ಸಲ ನಮಗೆ ಗೊತ್ತು ಅಥವಾ ಗೊತ್ತಿಲ್ಲದೇನೋ ಈ ಒಂದು ಅಂತರ್ಜಾಲದ ಈ ಒಂದು ಪ್ಲಾಟ್ಫಾರ್ಮ್ನ ತಪ್ಪಾಗಿ ಮತ್ತು ಮಿಸ್ಯೂಸ್ ಆಗಿ ಈ ಒಂದು ಅಂತರ್ಜಾಲವನ್ನು ಕೇರ್ಲೆಸ್ ಆಗಿ, ಜ್ಞಾನ ಇಲ್ಲದೇ ತಪ್ಪಾಗಿ ಉಪಯೋಗಿಸ್ಕೊಳ್ಬಿಡ್ತೀವಿ. ಸೀಕಿಂಗ್ ಗೈಡೆನ್ಸ್ ಫ್ರಮ್ ಎಲ್ಡರ್ಸ್ ಆ್ಯಂಡ್ ಟೀಚರ್ಸ್ ಕ್ಯಾನ್ ಹೆಲ್ಪ್ ಯೂಸ್ ದೀಸ್ ಪ್ಲಾಟ್ಫಾರ್ಮ್ ಪಾಸಿಟಿವ್ಲಿ. ಆದಷ್ಟು ಅಂತರ್ಜಾಲವನ್ನು, ಈ ಒಂದು ಆನ್ಲೈನನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಹಿರಿಯರು ಮತ್ತು ನಿಮ್ಮ ಟೀಚರ್ಸ್ನ ಒಂದು ಸಲಹೆ ಮೇರೆಗೆ ಸರಿಯಾದ, ಉತ್ತಮವಾದಂತಹ, ಧನಾತ್ಮಕವಾದ ಆಲೋಚನೆಗಳೊಂದಿಗೆ ನಿಮಗೆ ಉಪಯೋಗ ಆಗುವಂಥ, ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಉತ್ತಮವಾದ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಕುತೂಹಲದೊಂದಿಗೆ ಇವುಗಳನ್ನ ಬಳಸಿ. ಯಾವುದೇ ರೀತಿ ಅದನ್ನು ಬ್ಯಾಡ್ ಆಗಿ ಉಪಯೋಗಿಸ್ಕೊಂಡು ನಿಮ್ಮ ಜೀವನಕ್ಕೆ ಕುತ್ತನ್ನು, ಹಾನಿಯನ್ನು ತಂದುಕೊಳ್ಬೇಡಿ ಅಂತೇಳಿ ಹೇಳ್ತಿದ್ದಾರೆ. ಸೈಬರ್ ಬುಲ್ಲಿಂಗ್ ಏನೇನು ನೋಡಿ, ಮೇಕಿಂಗ್ ಫನ್, ತಮಾಷೆ ಮಾಡ್ತೀವಿ ಅಂತ ಹೋಗೋದು, ಕೆಲವೊಂದು ಗೇಮ್ಗಳನ್ನ ಆಡೋಕ್ಕೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ. ಮೇಕಿಂಗ್ ಫನ್ ಮಾಡೋದು, ಟೀಸಿಂಗ್, ಒಬ್ರನ್ನೊಬ್ರು ಟೀಸ್ ಮಾಡೋದು, ಈ ಅಂತರ್ಜಾಲಗಳು, ಫೋನು, ಇಂಟರ್ನೆಟ್ ಮೂಲಕ ಫಾಲ್ಸ್ ಇನ್ಫಾರ್ಮೇಷನ್, ಸುಳ್ಳು ಸಂದೇಶಗಳನ್ನ, ಮೆಸೇಜಸ್ಗಳನ್ನ ಫಾರ್ವರ್ಡ್ ಮಾಡೋದು, ಇದರಿಂದನೂ ತುಂಬ ಮಿಸ್ಯೂಸ್ ಆಗುತ್ತೆ. ಇದರಿಂದ ಎಷ್ಟೋ ಹದಿಹರೆಯದ ಟೀನೇಜರ್ಸ್ ಮಕ್ಕಳುಗಳು ಆ ಹಂತದಲ್ಲಿ ನಿಮಗೆ ಏನು ಮಾಡಬೇಕು ಭಯ ಇರುತ್ತೆ, ಗಾಬರಿ, ಹೆದರಿಕೆ ಇದೆಲ್ಲ ಉಂಟಾಗುತ್ತೆ. ಆಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ, ಕೆಲವರು ಡ್ರಗ್ ಅಡಿಕ್ಟ್ ಆಗ್ತಾರೆ, ಕೆಲವರು ಸಿಗರೇಟ್ನ ಸೇರ್ತಾರೆ, ಕೆಲವರು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ತಾರೆ. ಈ ಥರ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಫಾಲೋ ಆಗಿಬಿಡ್ತಾರೆ. ಅದಕ್ಕೆಲ್ಲ ಹೋಗಬೇಡಿ. ಪರ್ಸನಲ್ ಕಮೆಂಟ್ಸ್, ವೈಯಕ್ತಿಕ ಕಮೆಂಟ್ಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ ಎದುರಿಸುವಂಥದ್ದು, ಈ ರೀತಿ ಅಂತರ್ಜಾಲವನ್ನು ತಪ್ಪಾಗಿ, ಕೇರ್ಲೆಸ್ ಆಗಿ ಉಪಯೋಗಿಸೋದನ್ನು ನಿಲ್ಲಿಸಿ ಅಂತ. ಅರ್ಥ ಆಯ್ತಾ? ಈ ಹದಿಹರೆಯದಲ್ಲಿ ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸರಿ, ಯಾವುದು ತಪ್ಪು ಅಂತ ಗೊತ್ತಿರಲ್ಲ. ಆದರೆ ನೀವೇ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದು ಮಾಡಿದ್ರೆ ಸರಿ ಅನ್ನೋದು ಯಾವುದಿದೆ, ತಪ್ಪು ದಾರಿಗಳು ಯಾವುದಿದೆ, ಅದನ್ನೆಲ್ಲ ಬಿಟ್ಟು ಉತ್ತಮ ದಾರಿಯಲ್ಲಿ ನಡೆಯೋದೇ ಈ ಒಂದು ಹದಿಹರೆಯದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಸೈನ್ಸ್ ಆ್ಯಂಡ್ ಸೊಸೈಟಿಯಿಂದ ಕಂಟಿನ್ಯೂ ಮಾಡೋಣ. ಡೌಟ್ಸ್ ಇದ್ದರೆ ತಾಳನ್ನ ಕಮೆಂಟ್ ಮಾಡಿ, ಆದಷ್ಟು 2 or 3 ಟೈಮ್ ಆಡಿಯೋನ ಕೇಳಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿದ್ದರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿಕೊಂಡು ಇಟ್ಕೊಳ್ಳಿ. LBA ನೋಟ್ಸ್ ಬಂದಮೇಲೆ ಆ ನೋಟ್ಸನ್ನು ಕೊಡ್ತೀನಿ. ಓಕೆನಾ? ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಲಿಸ್ಟ್ 4 ಪಾಯಿಂಟ್ಸ್ ಆಫ್ ಪರ್ಸನಲ್ ಹೈಜೀನ್ ಇನ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಇಬ್ಬರದ್ದು ಸೇರಿ ಬರೀರಿ. Why the sanitary pads are disposed properly is important in environment. ಇದಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿಂದ ಆನ್ಸರು. ಇಲ್ಲಿಂದ ಕಮ್ಯುನಿಟಿ ಎನ್ವಿರಾನ್ಮೆಂಟಲ್ ಕ್ಲೀನ್ನೆಸ್ ಇದೆ. ಆಯಿತಾ? ಸೈನ್ಸ್ ಆ್ಯಂಡ್ ಸೊಸೈಟಿ ಇದರಲ್ಲಿ ಒಂದು ನಿಮಿಷ, ಹೀಗೆ ಈ ಸ್ಕೀಮ್ಗಳನ್ನು ಬರೀರಿ. ರೈಟ್ ದ 4 schemes ಆರ್ ಇನಿಷಿಯೇಟಿವ್ಸ್ ಇನ್ ದ menstrual hygiene introduced. Menstrual hygiene the government has introduced in several introduced 4 ಬರೀ. ಹಾಗೆ ರೈಟ್ ದ physical why the physical activity is very important during adolescence. ಅದಕ್ಕೆ ಇಲ್ಲೇ ಆನ್ಸರ್ ಸಿಗುತ್ತೆ. ಮೈಂಡ್ ಹೆಲ್ತಿ ಇದೆ.
ಓಕೆ, ಇದಿಷ್ಟು ಇವತ್ತಿನ ಕ್ವಶನ್ಸ್. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್.